Hey guys, welcome back to my YouTube channel Akshita's vlog. ಸೊ ಇವತ್ತೇನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಆ್ಯಕ್ಚುಲಿ ಇವತ್ತು ಸಂಡೇ ನಂದು ರಿಲೇಟಿವ್ ಒಬ್ರದ್ದು ಮದುವೆ ಇದೆ. ಸೊ ಆ ಮದುವೆಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಾನು ಮದುವೆಗೆ ಹೆಂಗೆ ರೆಡಿ ಆಗ್ತೀನಿ ಅನ್ನೋದನ್ನ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಟ್ಸ್ ಲೈಕ್ ಅ ಗೆಟ್ ರೆಡಿ ವಿತ್ ಮೀ ವ್ಲಾಗ್. ಸೊ ಇವಾಗ ನಾನು ಏನು ಹಾಕಿಲ್ಲ ಮುಖಕ್ಕೆ, ನೀವು ನೋಡ್ತಿರ್ಬೋದು ಫುಲ್ ಡಾರ್ಕ್ ಸ್ಪಾಟ್ಸ್ ಇದೆ. ಆ್ಯಕ್ಚುಲಿ ತುಂಬಾ ಪಿಂಪಲ್ಸ್ ಆಗಿತ್ತು, ಇವಾಗ ಎಲ್ಲ ಕ್ಯೂರ್ ಆಗಿ ಮಾರ್ಕ್ಸ್ ಉಳ್ಕೊಂಡಿದೆ. ಅದನ್ನ ಹೋಗ್ತಾ ಇದೆ ಗೈಸ್. ಅದನ್ನು ಒಂದಿನ ವ್ಲಾಗ್ ಮಾಡ್ತೀನಿ, ನನ್ನ ಮುಖ ಹೆಂಗಿತ್ತು ಹೇಗಾಗುತ್ತೆ ಅನ್ನೋದನ್ನು. ಸೊ ಇವಾಗ ಆಲ್ಮೋಸ್ಟ್ ಒಂದು 80% ಆದರೂ ಬೆಟರ್ ಆಗಿದ್ದೀನಿ. ಸೊ ಇವಾಗ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅ ವ್ಲಾಗ್. ಆಫ್ಟರ್ ಕ್ಲೆನ್ಸಿಂಗ್ ನಾನು ಇವಾಗ ಟೋನರ್ ಯೂಸ್ ಮಾಡ್ತಿದ್ದೀನಿ. ಇದು ಪ್ಲಿಕ್ಸ್ ಅವರ ಟೋನರ್, ರಿಯಲಿ ವೆರಿ ಗುಡ್ ಪ್ರಾಡಕ್ಟ್ ಗೈಸ್. ನನ್ನ ಮುಖ ಫುಲ್ ಪಿಂಪಲ್ಸ್ ಆಗಿತ್ತು, ಪ್ಲಿಕ್ಸ್ ಅವ್ರ ಪ್ರಾಡಕ್ಟ್ ಯೂಸ್ ಮಾಡಿನೇ ಆಲ್ಮೋಸ್ಟ್ ಕ್ಯೂರ್ ಆಗಿದ್ದು. ಈಗ ಫೇಸ್ ವಾಶ್ ಕೂಡ ನಾನು ಪ್ಲಿಕ್ಸಲ್ಲೇ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದು, ಪ್ಲಿಕ್ಸ್ ಫೇಸ್ ವಾಶ್. ಇವಾಗ ಫಸ್ಟ್ ಟೋನರ್ ಅಪ್ಲೈ ಮಾಡೋಣ. ಈ ಥರ ದೂರದಿಂದ ಸ್ಪ್ರೇ ಮಾಡಿ ಜಸ್ಟ್ ಒಂದು ಡ್ಯಾಪ್, ಹೀಗೆ ಡ್ಯಾಪ್ ಮಾಡಿದ್ರೆ ಸಾಕು, ಅದು ಡ್ರೈ ಆಗಬೇಕು. ಟೋನರ್ ಡ್ರೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಸೀರಮ್. ಇದು ಕೂಡ ಪ್ಲಿಕ್ಸ್ ಅವರ ಸೀರಮ್ ಅಪ್ಲೈ ಮಾಡ್ತಿದ್ದೀನಿ ಗೈಸ್. ಸ್ಕಿನ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ನಾನು ಮುಂಚೆ ಸ್ಕಿನ್ ಕೇರೇ ಮಾಡ್ತಾ ಇರಲಿಲ್ಲ. ಹೆಂಗಿತ್ತು ಅಂದರೆ ನನ್ನ ಮುಖ ನೋಡೋದಕ್ಕೆ ಆಗ್ತಿರಲಿಲ್ಲ, ಅಷ್ಟು ಅಸಹ್ಯವಾಗಿತ್ತು. ಇವಾಗ ಬೆಟರ್ ಅಂತಲೇ ಹೇಳ್ಬೋದು. ಇವಾಗ ಜಸ್ಟ್ ಮಾರ್ಕ್ಸ್ ಉಳ್ಕೊಂಡಿದೆ ಅಷ್ಟೇ, ಪಿಂಪಲ್ಸ್ ಇಲ್ಲಾಂದರೆ ಮುಖ ಫುಲ್ಲು ಪಿಂಪಲ್ಸ್ ಆಗಿಬಿಟ್ಟಿತ್ತು. ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ, ಫಂಕ್ಷನ್ಸ್ಗೆ ಹೋಗೋಕ್ಕೂ ಮನಸ್ಸಾಗ್ತಿರಲ್ಲ, ಅಷ್ಟು ಬೇಜಾರಾಗ್ತಿತ್ತು. ಎಲ್ಲರೂ ಕೇಳೋರು ಏನಾಯಿತು 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 ಅಂತ. ಸೊ ಸೀರಮ್ ಹಾಕಿ ಒಂದು 2 ಮಿನಿಟ್ಸ್, ನಾಟ್ 2 ಮಿನಿಟ್ಸ್, ಒಂದು 10 ಸೆಕೆಂಡ್ ಹಾಗೆ ಬಿಡೋಣ, ಸ್ವಲ್ಪ ಡ್ರೈ ಆಗಲಿ ಅಂತ. ಸೀರಮ್ ಎಲ್ಲ ಇವಾಗ ಸೆಟ್ ಆದಮೇಲೆ ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಯ್ಶ್ಚರೈಸರ್. ಸೊ ಇದು ಕೂಡ ಪ್ಲಿಕ್ಸ್ ಅವರ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿರೋದು ನಾನು. ಆಲ್ಮೋಸ್ಟ್ 2 ಮಂತಿಂದ ಯೂಸ್ ಮಾಡ್ತೀನಿ. ವೆರಿ ಗುಡ್ ರಿಸಲ್ಟ್ ಇದೆ. ಐ ಟ್ರೂಲಿ ರೆಕಮೆಂಡ್ ದಿಸ್ ಪ್ರಾಡಕ್ಟ್ ಪ್ಲಿಕ್ಸ್. ಐ ಥಿಂಕ್ ಆ್ಯಕ್ನಿ ಮತ್ತು ಡಾರ್ಕ್ ಸ್ಪಾಟ್ಸ್ಗೆ, ಹಾಗೆ ಸುಮಾರು ಥರ ಫ್ಲೇವರ್ ಇದೆ, ಬ್ರೈಟ್ನಿಂಗ್ಗೆ, ಪಿಗ್ಮೆಂಟೇಷನ್ಗೆಲ್ಲ. ಸೊ ಯು ಕ್ಯಾನ್ ಆಲ್ಸೋ ಚೆಕ್ ದಟ್ ಗೈಸ್. ವೆರಿ ನೈಸ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಸ್ಟೆಪ್ ಮಾಯ್ಶ್ಚರೈಸಿಂಗ್. ನಾವು ನಮ್ಮ ಸ್ಕಿನ್ನ ಎಷ್ಟು ಲವ್ ಮಾಡ್ತೀವೋ ನಮ್ಮ ಸ್ಕಿನ್ನು ಅಷ್ಟೇ ನಮಗೆ ಲವ್ ಮಾಡುತ್ತೆ. ಇಲ್ಲ ಅಂದರೆ ಫುಲ್ಲು ಪಿಂಪಲ್ಸ್ ಆಗಿಬಿಡುತ್ತೆ, ಡ್ರೈನೆಸ್ ಆಗುತ್ತೆ. ಸೊ ಇವಾಗ ನಾನು ಮುಂಚೆಲ್ಲ ಏನು ಸ್ಕಿನ್ ಕೇರ್ ಮಾಡ್ತಾನೆ ಇಲ್ಲ, ಇವಾಗ ಎಲ್ಲ ಫಾಲೋ ಮಾಡ್ತಿದ್ದೀನಿ, ಯಾಕಂದರೆ ಅಷ್ಟು ಅನ್ಭವಿಸ್ಬಿಟ್ಟಿದ್ದೀನಿ ನಾನು. ಸೊ ಮಾಯ್ಶ್ಚರೈಸ್ ಆಯಿತು. ಸೊ ನೀವೇ ನೋಡಿದ್ದೀರಾ ನನ್ನ ಮುಖದಲ್ಲಿ ತುಂಬ ಡಾರ್ಕ್ ಸ್ಪಾಟ್ಸ್ ಇದೆ. ಸೊ ಇದಕ್ಕೆಲ್ಲ ಇವಾಗ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಿ ಅದನ್ನು ಕವರ್ ಮಾಡ್ತಿದ್ದೀನಿ ಗೈಸ್. ಸೊ ಇದು ಶುಗರ್ ಅವ್ರದ್ದು ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತಿರೋದು ನಾನು. ಸೊ ಎಲ್ಲೆಲ್ಲಿ ಮಾರ್ಕ್ಸ್ ಇದೆ ಅಲ್ಲೆಲ್ಲ ಹಾಕಿ ಡ್ಯಾಪ್ ಮಾಡೋಣ. ಸೊ ನಾನು ತುಂಬ ಕೆನ್ನೆ ಮೇಲೆಲ್ಲ ಜಾಸ್ತಿ ಇದೆ, ಕೆನ್ನೆ ಮೇಲೆ ಹಣೆ ಮೇಲೆ ಎಲ್ಲ ಕಡೆ ತುಂಬ ಇದೆ. ಮನೆಯವ್ರು ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಮಾತಾಡ್ಬೇಡಿ ಅಂದ್ರೆ ಮಾತಾಡ್ತಾರೆ. ಅಯ್ಯೋ ಸೊ ಗೈಸ್, ಎಲ್ಲೆಲ್ಲ ಮಾರ್ಕ್ಸ್ ಇತ್ತು ನನಗೆ ಅಲ್ಲೆಲ್ಲ ನಾನೀಗ ಆರೆಂಜ್ ಕರೆಕ್ಟರ್ನ ಹಾಕಿದ್ದೀನಿ, ಶುಗರ್ ಅವ್ರದ್ದು. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಫೌಂಡೇಶನ್ ಮಾಡೋಣ. ಇದನ್ನು ನೀವು ಮೇಕಪ್ ಮಿಕ್ಸಿಂಗ್ ಪ್ಯಾಲೆಟಲ್ಲೂ ಮಾಡ್ಬೋದು, ಬಟ್ ನನ್ನ ಹತ್ರ ಇಲ್ಲ ಪ್ಯಾಲೆಟ್. ಸೊ ನಾನು ಇಲ್ಲಿ ಹಾಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಸೊ ಜಸ್ಟ್ ಜಾಸ್ತಿ ಫೌಂಡೇಶನ್ ಹಾಕಿದ್ರೆ ಸ್ವಲ್ಪ ಒಂಥರ ನಿಂತ್ಬಿಡುತ್ತೆ ಗೈಸ್, ಬೂದಿ ಥರ ನಿಲ್ಲುತ್ತೆ. ಸೊ ಅದಕ್ಕೆ ಲೈಟಾಗಿ ಹಾಕಿ ಜಸ್ಟ್ ಬ್ಲೆಂಡ್ ಮಾಡಿ, ನೀಟಾಗಿ ಬ್ಲೆಂಡ್ ಮಾಡಿ. ಕೈಯಲ್ಲೂ ಮಾಡ್ಬೋದು ಗೈಸ್, ಬಟ್ ಕೈಯಲ್ಲಿ ಮಾಡಿದ್ರೆ ಅದು ಅಷ್ಟು ಪ್ಯಾಚಲ್ಲಿ ನಿಲ್ಲುತ್ತೆ. ಇಷ್ಟೊಂದು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ನೈಸ್, ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿ. ಫೌಂಡೇಶನ್ ನಾನು ಲ್ಯಾಕ್ಮಿ ಅವ್ರದ್ದು ಯೂಸ್ ಮಾಡ್ತಾ ಇರೋದು. ನೆಕ್ಗೂ ಹಾಕಿ ಗೈಸ್, ಇಲ್ಲ ನೆಕ್ಕು ಅಂತ ಫೇಸ್ ಅಂತ ಆಗ್ಬಿಡುತ್ತೆ. ಸೊ ಫೌಂಡೇಶನ್ ಹಾಗಾಯಿತು. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಕಾಂಪ್ಯಾಕ್ಟ್.
ಸೊ ಕಾಂಪ್ಯಾಕ್ಟ್ ಕೂಡ ನಾನು ಲ್ಯಾಕ್ಮಿ ಅವರ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಲ್ಯಾಕ್ಮಿ ಅವ್ರದ್ದು ಲೂಸ್ ಪ್ರಾಡಕ್ಟ್ ಕೂಡ ಸಿಗುತ್ತೆ ಕಾಂಪ್ಯಾಕ್ಟ್ದು, ದಟ್ ಇಸ್ ಆಲ್ಸೋ ವೆರಿ ನೈಸ್. ನಾನು ಸದ್ಯಕ್ಕೆ ಇದೇ ಹಾಕ್ತಿದ್ದೀನಿ, ಅದು ಇದೆ ನನ್ನ ಹತ್ರ, ಬಟ್ ಬೇಡ ಅಂತ ಇದನ್ನೇ ಹಾಕ್ತಿದ್ದೀನಿ ಗೈಸ್. ಇದು ಸ್ವಲ್ಪ ಹಳೇದಾಗ್ತಾ ಬಂತು, ಯೂಸ್ ಮಾಡ್ಬಿಟ್ಟು ಖಾಲಿ ಮಾಡಿಬಿಡೋಣ ಅಂತ ಅಷ್ಟೆ. ಸೊ ಲೈಟಾಗಿ ಕಾಂಪ್ಯಾಕ್ಟ್ ಹಾಕಿ, ಯಾಕಂದರೆ ಆಲ್ರೆಡಿ ಫೌಂಡೇಶನ್ ಹಾಕಿರೋದ್ರಿಂದ ಅದು ಸ್ವಲ್ಪ ಕಲರ್ ಒಂಥರ ಜಾಸ್ತಿ ಮುಖಕ್ಕೆ ಹೊಡೆದಂಗೆ ಆಗಿಬಿಡುತ್ತೆ. ಸೊ ನೀಟಾಗಿ ಕಾಂಪ್ಯಾಕ್ಟ್ನ ಹಾಕಿ ಗೈಸ್. ನಾನು ಕಾಂಪ್ಯಾಕ್ಟ್ ಹಾಕಾಯ್ತು, ಕಾಂಪ್ಯಾಕ್ಟ್ ಎಲ್ಲ ಸೆಟ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಐಬ್ರೋ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ಸೊ ಐಬ್ರೋ ಫಿಲ್ಲಿಂಗ್ಸ್ ಕೂಡ ಆಗಿದೆ. ನೆಕ್ಸ್ಟ್ ನಾನು ಐ ಶ್ಯಾಡೋ ಹಾಕ್ತಿದ್ದೀನಿ. ನಾನಿವತ್ತು ಲ್ಯಾವೆಂಡರ್ ಕಲರ್ ಹಾಕ್ತಿರೋದು, ಬಟ್ ನನ್ನ ಹತ್ರ ಲ್ಯಾವೆಂಡರ್ ಕಲರ್ ಇಲ್ಲ. ಇದು ನನ್ನ ಐ ಶ್ಯಾಡೋ ಪ್ಯಾಲೆಟ್. ಸೊ ಮ್ಯಾಚಿಂಗ್ ಯಾವುದಾದ್ರು ಪಿಂಕ್ ಯಾವುದಾದ್ರು ಹಾಕ್ತೀನಿ. ಇದು ನನಗೆ ಕೈಯಲ್ಲಿ ಹಾಕಿದ್ರೆ ಸರಿಯಾಗೋದು ಗೈಸ್, ಅದಕ್ಕೆ ನಾನು ಕೈಯಲ್ಲೇ ಜಾಸ್ತಿ ಯೂಸ್ ಮಾಡ್ತೀನಿ. ಕೈಯಲ್ಲೇ ನನಗೆ ಕಂಫರ್ಟೇಬಲ್ ಅನ್ಸೋದು, ನೀಟಾಗಿ ಬ್ಲೆಂಡ್ ಆಗಿದೆ ಅನ್ಸೋದು. ಐ ಶ್ಯಾಡೋ ಮಾತ್ರ, ಫೌಂಡೇಶನ್ ಎಲ್ಲ ಬ್ಲೆಂಡರನ್ನು ಯೂಸ್ ಮಾಡ್ತೀನಿ. ಓಕೆನಾ? ಐ ಶ್ಯಾಡೋ ಹಾಕಾಯ್ತು. ನೆಕ್ಸ್ಟ್ ನಾನು ಐ ಲೈನರ್ ಹಾಕ್ತಾ ಇದ್ದೀನಿ. ಐ ಲೈನರ್ ನಾನು ಕಮ್ಮಿ ಡಾಸ್ಲರೇ ಯೂಸ್ ಮಾಡೋದು ಗೈಸ್. ಸೊ ಐ ಲೈನರ್ ಹಾಕಾದ್ಮೇಲೆ ನೆಕ್ಸ್ಟ್ ಕಾಜಲ್. ಇದು ಮೆಬಿಲಿನ್ ಅವ್ರ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಗೈಸ್ ಮೆಬಿಲಿನ್ ಅವ್ರ ಕಾಜಲ್, ತುಂಬ ಲಾಂಗ್ ಲಾಸ್ಟಿಂಗ್, ಸ್ಪ್ರೆಡ್ ಆಗಲ್ಲ, ಚೆನ್ನಾಗಿದೆ. ಸೊ ಗೈಸ್, ಕಾಜಲ್ ಹಾಕಾಯ್ತು. ನೆಕ್ಸ್ಟ್ ಈಸ್ ಮೈ ಫೇವ್ರೆಟ್ ಪಾರ್ಟ್, ಮಸ್ಕಾರ. ನನ್ನ ಫೇವ್ರೆಟ್ ಮೇಕಪ್ಪಲ್ಲಿ ನನ್ನ ಫೇವ್ರೆಟ್ ಬಂದು ಕಾಜಲ್ ಮಸ್ಕಾರ. ಇದು ನಾನು LA18 ಅವರ ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ. ಡನ್ ವಿತ್ ಮೈ ಐ ಮೇಕಪ್. ನೀವು ನೋಡ್ತಿರ್ಬೋದು, ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟ್ ಸ್ಟೆಪ್ ಏನಂದರೆ ಲಿಪ್ಸ್ಟಿಕ್. ಲಿಪ್ಸ್ಟಿಕ್ ಕೂಡ ನಾನು ಶುಗರ್ ಅವ್ರದ್ದು ಯೂಸ್ ಮಾಡ್ತೀನಿ, ಚೆನ್ನಾಗಿದೆ. ರೆಡ್ ಕಲರ್ ಚೆನ್ನಾಗಿದೆ. ನನಗೆ ಆಲ್ಮೋಸ್ಟ್ ಡಾರ್ಕ್ ಕಲರ್ ಲಿಪ್ಸ್ಟಿಕ್ ಇಷ್ಟ ಆಗಿದೆ, ಸೊ ನಾನು ಜಾಸ್ತಿ ಡಾರ್ಕ್ ಕಲರ್ಸ್ ಯೂಸ್ ಮಾಡೋದು. ಸೊ ಟಡಾ, ನನ್ನ ಮೇಕಪ್ ಲುಕ್ ಕಂಪ್ಲೀಟ್ ಆಗಿದೆ. ಸೊ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ನಾನು ಜಾಸ್ತಿ ಏನು ಮೇಕಪ್ ಮಾಡಿಲ್ಲ, ಸಿಂಪಲ್ ಆಗಿ ಇತ್ತು ಅಲ್ವಾ ಗೈಸ್. ಫಸ್ಟ್ ಸ್ಟೆಪ್ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇದಿರ್ಬೋದು, ಬಟ್ ಮಾಯ್ಶ್ಚರೈಸರ್ ತನಕ ಇಟ್ಸ್ ದ ಬೇಸಿಕ್ ಸ್ಕಿನ್ ಕೇರ್ ಅಷ್ಟೇ. ನಾನು ಮೇಕಪ್ ಅಂತ ಬರೀ ಫೌಂಡೇಶನ್ ಕಾಂಪ್ಯಾಕ್ಟ್ ಎರಡೇ ಹಾಕಿರೋದು. ಸೊ ಇದು ಹೇಗಿತ್ತು, ನನ್ನ ಮೇಕಪ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಎಸ್ ಗೈಸ್, ನಾನು ಇದಕ್ಕೂ ಮೇಲೆ ಏನು ಮೇಕಪ್ ಮಾಡೋದಕ್ಕೆ ಹೋಗಲ್ಲ. ಚೀಕ್ ಟಿಂಟು ಎಲ್ಲ ಬ್ಲಷ್ ಎಲ್ಲ ಹಾಕೋಕ್ಕೆ ಹೋಗಲ್ಲ, ಯಾಕಂದ್ರೆ ನನಗೆ ನ್ಯಾಚುರಲ್ ಆಗಿ ಬಿಸ್ಲಿಗೆ ಹೋದ್ರೆ ಇಲ್ಲೆಲ್ಲ ಪಿಂಕ್ ಆಗಿಬಿಡುತ್ತೆ, ನ್ಯಾಚುರಲ್ ಆಗಿ ಬ್ಲಷ್ ಬಂದ್ಬಿಡುತ್ತೆ. ಸೊ ನಾನೇನು ಹಾಕಕ್ಕೆ ಹೋಗಲ್ಲ. ಸೊ ನೆಕ್ಸ್ಟು ಹೇರ್ ಸ್ಟೈಲ್ ಮಾಡಿ, ಆಕ್ಸೆಸರೀಸ್ ಹಾಕಿ, ಡ್ರೆಸ್ ಹಾಕಿ ನಾನು ಔಟ್ಲುಕ್ ಹೇಗಿದೆ ಅಂತ ತೋರಿಸ್ತೀನಿ. ಓಕೆನಾ? ಟಡಾ, ಹೆಂಗೆ ಕಾಣ್ತಿದ್ದೀನಿ ಗೈಸ್? ಸೊ ಇಷ್ಟೇ ಗೈಸ್, ನನ್ನ ಮೇಕಪ್ ನಾನು ರೆಡಿಯಾಗಿ ಆಯಿತು. ಹೇರ್ ಸ್ಟೈಲ್, ಆಕ್ಸೆಸರೀಸ್, ಬಟ್ಟೆ ಹಾಕಿ.
ಸೊ ಯಾ ಗೈಸ್, ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲಾಟ್ಸ್ ಆಫ್ ಲವ್. ಬೈ ಬಾಯ್.